GPSTR, HSTR, CTET, ಕರ್ನಾಟಕ ಟೆಟ್. ಈ ವಿಡಿಯೋದಿಂದ ನಾನೇನು ಮಾಡೋಕ್ಕೆ ಹೊರಟಿದ್ದೀನಿ ಅಂತಂದರೆ, ಈ ಎಲ್ಲ ಎಕ್ಸಾಮ್ಗಳಿಗೆ ಯೂಸ್ ಆಗೋ ಥರ ಮ್ಯಾಥಮೆಟಿಕ್ಸ್ನ ಥಿಯರಿ ಕಂಟೆಂಟ್ನ ಜೊತೆಗೆ ಒಂದಷ್ಟು ಪ್ರಾಕ್ಟೀಸ್ ಕ್ವಶನ್ಸ್, ಥಿಯರಿ ಪ್ಲಸ್ ಪ್ರಾಕ್ಟೀಸ್ ಕ್ವಶನ್ಸ್. ಪ್ರೀವಿಯಸ್ ಇಯರ್ ಆಲ್ರೆಡಿ GPSTR ಕಂಪ್ಲೀಟಾಗಿ ಸಾಲ್ವ್ ಮಾಡಿದ್ದೀನಿ, ಟೆಟ್ ಕ್ವಶನ್ ಪೇಪರ್ಸ್ನ ಸಾಲ್ವ್ ಮಾಡಿದ್ದೀನಿ, CTETನ ಈಗ ಸಾಲ್ವ್ ಮಾಡ್ತಾ ಇದ್ದೀನಿ ಶಾರ್ಟ್ಸಲ್ಲಿ, HSTR ಇನ್ನೂ ಟ್ರೈ ಮಾಡಿಲ್ಲ, ಬಟ್ ಮುಂದಿನ ದಿನಗಳಲ್ಲಿ ಅದನ್ನು ಕೂಡ ಸಾಲ್ವ್ ಮಾಡೋಣ. ಈಗ ಈ ಎಲ್ಲ ಕ್ವಶನ್ಸ್, ಈ ಏನು ಎಕ್ಸಾಮ್ಸ್ ಇದೆ ಇವುಗಳಿಗೆ ಹೆಲ್ಪ್ ಆಗೋ ಥರ ಥಿಯರಿ ಕಂಟೆಂಟ್ನ, ಸ್ಪೆಷಲಿ ಮ್ಯಾಥಮೆಟಿಕ್ಸ್ ನಾನೇನು ಮಾಡಕ್ಕೆ ಹೊರಟಿದ್ದೀನಿ ಅಂತಂದರೆ ಡಿಸ್ಕಸ್ ಮಾಡೋಕ್ಕೆ ಹೊರಟಿದ್ದೀನಿ. ಎಲ್ಲ ಮ್ಯಾಥ್ಸ್ ಅಂತ ಬಂದಾಗ ಬೇಸಿಕ್ ಕಾನ್ಸೆಪ್ಟ್ ಏನು ಬರುತ್ತೆ ಅಂತಂದರೆ ಡಿಜಿಟ್ಸ್. ಅದನ್ನು ಈ ವಿಡಿಯೋದಲ್ಲಿ ನಾನು ಡಿಸ್ಕಸ್ ಮಾಡ್ತೀನಿ. ಫಸ್ಟ್ ಆಫ್ ಆಲ್, ಯು ಆಲ್ ನೋ ಡಿಜಿಟ್ಸ್. ಕನ್ನಡದಲ್ಲಿ ಇದಕ್ಕೆ ಅಂಕಿಗಳು ಅಂತ ಹೇಳ್ತಾರೆ. ಎಷ್ಟು ಅಂಕಿಗಳಿದೆ ಅಂತಂದರೆ ವಿ ಹ್ಯಾವ್ 10 ಡಿಜಿಟ್ಸ್, ಲೈಕ್ 0, 1, 2, 3, 4, 5, 6, 7, 8, 9. ಬೇಸಿಕ್ ಆಗಿ ಎಷ್ಟೋ ಜನರಿಗೆ ಡಿಜಿಟ್ ಅಂದ್ರೇನು, ನಂಬರ್ ಅಂದ್ರೇನು ಅಂತ ಗೊತ್ತಿಲ್ಲ. ಅಂಕಿ ಅಂದ್ರೇನು, ಸಂಖ್ಯೆ ಅಂದ್ರೇನು. ಈಗ ಒಂದು ನಂಬರ್ ಇದೆ ಅಂತ ಅನ್ಕೊಳ್ರಿ, 256. ಇಟ್ ಈಸ್ ಎ ನಂಬರ್. 256 ಅನ್ನೋದು ಒಂದು ಸಂಖ್ಯೆ. ಇದರಲ್ಲಿ ಎಷ್ಟು ಅಂಕಿಗಳಿದೆ ಅಂತಂದರೆ ಇದರಲ್ಲಿ 3 ಅಂಕೆಗಳಿದೆ. 2, 5, 6 ದೀಸ್ ಆರ್ ದ ಡಿಜಿಟ್ಸ್. 256 ಇಸ್ ಅ ನಂಬರ್. 2, 5, 6 ಅನ್ನೋದು ಅಂಕಿಗಳು, 256 ಅನ್ನೋದು ಸಂಖ್ಯೆ. ಹಾಗಾಗಿ ಇದು ಎಷ್ಟು ಅಂಕಿಗಳ ಸಂಖ್ಯೆ ಅಂತಂದರೆ ಇಟ್ ಈಸ್ ಅ 3 ಡಿಜಿಟ್ ನಂಬರ್. ಇದು 3 ಅಂಕಿಯ ಒಂದು ಸಂಖ್ಯೆ. ಇನ್ನೊಂದು ತಗೊಂಡ್ರೆ 1729 ಅಂತ ತಗೊಂಡ್ರೆ ಇಟ್ ಈಸ್ ಅ 4 ಡಿಜಿಟ್ ನಂಬರ್. What are the digits? 1, 7, 2, 9. These are the 4 digits. 1, 7, 2, 9 ಅನ್ನೋದು ಅಂಕಿಗಳು. 1729 ಅಂತೇನಿದೆ, 1729, ಇಟ್ ಇಸ್ ಅ ನಂಬರ್. ಸೊ ಇದು ಮೇನ್ ಡಿಫರೆನ್ಸ್ ಬಿಟ್ವೀನ್ ಡಿಜಿಟ್ ಆ್ಯಂಡ್ ನಂಬರ್. ಈಗ ಡಿಜಿಟ್ಸ್ ಮತ್ತು ನಂಬರ್ಸ್ ಅಂತ ಬಂದಾಗ 10 ಡಿಜಿಟ್ಗಳಿದೆ. ಈ 10 ಡಿಜಿಟ್ಗಳಿಂದ ಎಷ್ಟು ಡಿಜಿಟ್ಗಳ ನಂಬರ್ನ ಬೇಕಾದರೆ ನಾವು ಜನರೇಟ್ ಮಾಡಬಹುದು. ಅದರಲ್ಲಿ ನಾವು ಡಿಸ್ಕಸ್ ಮಾಡಕ್ಕೆ ಹೊರಟಿರೋದು ಅಂತಂದರೆ 1 ಡಿಜಿಟ್, 2 ಡಿಜಿಟ್, 3 ಡಿಜಿಟ್, 4 ಡಿಜಿಟ್, ಅಪ್ ಟು 5 ಡಿಜಿಟ್ ನಾವು ಡಿಸ್ಕಸ್ ಮಾಡೋಣ. ಅಲ್ಲಿಂದ ನೀವು ಜನರಲೈಸ್ ಮಾಡ್ಕೊಳ್ಬೋದು. ಹಾಗಾದರೆ ಟೋಟಲ್ ಆಗಿ 1 ಡಿಜಿಟ್ ನಂಬರ್ಸ್ ಎಷ್ಟಿದೆ ಅಂತ ನೋಡೋಣ. ಫಸ್ಟಿಗೆ ಯಾವ್ದು ಶುರು ಮಾಡ್ತೀನಿ ನಾನು? 1 ಡಿಜಿಟ್ ನಂಬರ್. ನಾನು ಅಕಾರ್ಡಿಂಗ್ ಟು GPSTR ಸಿಲೆಬಸ್ ಹೊರಟಿದ್ದೀನಿ. ಅದರಲ್ಲಿ ಪೂರಾ ಈಸಿ ಅಂತ ಏನು ಕಾನ್ಸೆಪ್ಟ್ಸ್ ಇರುತ್ತಲ್ಲ ಅವುಗಳನ್ನ ನಾನು ಟಚ್ ಮಾಡೋಕ್ಕೆ ಹೋಗಲ್ಲ. ಲೈಕ್ ಎಕ್ಸ್ಪ್ಯಾಂಡ್ ಮಾಡಿ ಒಂದು ನಂಬರ್ನ ಕೊಟ್ಟು ಅದನ್ನು ಎಕ್ಸ್ಪ್ಯಾಂಡ್ ಮಾಡಿ ಅಂತ ಹೇಳ್ತಾರಲ್ಲ. 256 ಇದೆ, ಅದನ್ನು 200 + 50 + 6 ಈ ರೀತಿ ಎಕ್ಸ್ಪ್ಯಾಂಡ್ ಮಾಡೋದು. ಆ ಥರದ್ದು ಭಾಳ ಈಸಿ ಕಾನ್ಸೆಪ್ಟ್ಗಳಾಗಿರೋದ್ರಿಂದ ಆದಷ್ಟು ಅವುಗಳನ್ನ ಅವಾಯ್ಡ್ ಮಾಡ್ತೀನಿ. ಲಾಸ್ಟ್ಗೆ ಬೇಕಿದ್ರೆ ಅವುಗಳನ್ನ ನೋಡೋಣ ಅಂತ ಟೈಮ್. ಓಕೆ, ಈಗ 1 ಡಿಜಿಟ್ ನಂಬರ್ಸು. 1 ಡಿಜಿಟ್ ನಂಬರ್ಸ್ ಎಷ್ಟಿದೆ ಅಂತಂದರೆ 1 ಇಂದ ಶುರುವಾಗುತ್ತೆ. 1, 2, 3, 4, 5, 6, 7, 8, 9. ಸೊ ವಿ ಹ್ಯಾವ್ 9 1 ಡಿಜಿಟ್ ನಂಬರ್ಸ್. 1 ಡಿಜಿಟ್ ನಂಬರ್ಗಳು 9 ಇದೆ. ಓಕೆ, ಹಾಗಾದರೆ ಇದರಲ್ಲಿ ಸ್ಮಾಲೆಸ್ಟ್ 1 ಡಿಜಿಟ್ ನಂಬರ್ ಯಾವುದು? 1. ಲಾರ್ಜೆಸ್ಟ್ 1 ಡಿಜಿಟ್ ನಂಬರ್ ಈಸ್ 9. ಸ್ಮಾಲೆಸ್ಟ್ ಈಸ್ 1, ಲಾರ್ಜೆಸ್ಟ್ ಈಸ್ 9. ಟೋಟಲ್ ನಂಬರ್ ಆಫ್ 1 ಡಿಜಿಟ್ ನಂಬರ್ಸ್. ಸೊ ಟೋಟಲ್ 1 ಡಿಜಿಟ್ ನಂಬರ್ಸ್ಗಳು ಎಷ್ಟಿದೆ ಅಂತಂದರೆ ವಿ ಹ್ಯಾವ್ 9 1 ಡಿಜಿಟ್ ನಂಬರ್ಸ್. ಇವು ಬೇಸಿಕ್ ಇನ್ಫಾರ್ಮೇಷನ್ಸ್ ಗೊತ್ತಿರಬೇಕು. 1 ಡಿಜಿಟ್ ಆದಮೇಲೆ ವಿ ವಿಲ್ ಮೂವ್ ಟುವರ್ಡ್ಸ್ 2 ಡಿಜಿಟ್ ನಂಬರ್ಸ್. 2 ಡಿಜಿಟ್ ನಂಬರ್ಸ್. 2 ಡಿಜಿಟ್ ನಂಬರ್ಸ್ ಶುರುವಾಗೋದು ಎಲ್ಲಿಂದ ಶುರುವಾಗುತ್ತೆ ಅಂತಂದರೆ 10 ಇಂದ ಶುರುವಾಗುತ್ತೆ. 10, 11, 12 ಆ್ಯಂಡ್ ಸೋ ಆನ್ ಅಪ್ ಟು 99 ಇರುತ್ತೆ 2 ಡಿಜಿಟ್ ನಂಬರ್ಸ್, ಅಪ್ ಟು 99. ಇನ್ನು ಇದರಲ್ಲಿ ಸ್ಮಾಲೆಸ್ಟು, ಲಾರ್ಜೆಸ್ಟು ಇವು ನಮಗೆ ಗೊತ್ತಿರಬೇಕು. 2 ಡಿಜಿಟ್ ನಂಬರ್ಸಲ್ಲಿ ಸ್ಮಾಲೆಸ್ಟ್ 2 ಡಿಜಿಟ್ ನಂಬರ್ ಯಾವುದು ಅಂತಂದರೆ 10. ಲಾರ್ಜೆಸ್ಟ್ 2 ಡಿಜಿಟ್ ನಂಬರ್ ಈಸ್ 99. So smallest 2 digit number is 10 and the largest 2 digit number is 99. ಅತಿ ಚಿಕ್ಕ 2 ಅಂಕಿ ಸಂಖ್ಯೆ, ಅತಿ ದೊಡ್ಡ 2 ಅಂಕಿ ಸಂಖ್ಯೆ. ಅತಿ ಚಿಕ್ಕ 1 ಅಂಕಿ ಸಂಖ್ಯೆ, ಅತಿ ದೊಡ್ಡ 1 ಅಂಕಿ ಸಂಖ್ಯೆ. ಓಕೆ, ಕೆಲವೊಮ್ಮೆ ಕೇಳ್ತಾರೆ, ಏನಂತ ಕೇಳ್ತಾರೆ ಅಂತಂದರೆ ಈ ರೀತಿ ಕ್ವಶನ್ ಕೇಳಿದರೆ ಕೊಟ್ಟು CTET ಅಲ್ಲಿ ಕೇಳಿದ್ದಾರೆ. ಈ ಕ್ವಶನ್ ಏನಂತ ಕೇಳಿದ್ದಾರೆ ಅಂತಂದರೆ ಅತಿ ದೊಡ್ಡ 5 ಅಂಕಿ ಸಂಖ್ಯೆಗೆ 1 ಕೂಡಿದರೆ ಯಾವ ಸಂಖ್ಯೆ ಬರ್ತದೆ ಅಂತ. ನೋಡಿ, ಇಲ್ಲಿ ಅತಿ ದೊಡ್ಡ 1 ಅಂಕಿ ಸಂಖ್ಯೆಗೆ 1 ಕೂಡಿದರೆ
ನಾವೇನಾದರೂ ಲಾರ್ಜೆಸ್ಟ್ ಒನ್ ಡಿಜಿಟ್ ನಂಬರ್ಗೆ ಒನ್ನನ್ನು ಆ್ಯಡ್ ಮಾಡಿದ್ರೆ ಏನು ಸಿಗುತ್ತೆ ನಮಗೆ? ವಿ ವಿಲ್ ಗೆಟ್ ಸ್ಮಾಲೆಸ್ಟ್ ಟೂ ಡಿಜಿಟ್ ನಂಬರ್. ಲಾರ್ಜೆಸ್ಟ್ ಒನ್ ಡಿಜಿಟ್ ನಂಬರ್ಗೆ ಒನ್ ಆ್ಯಡ್ ಮಾಡಿದ್ರೆ ಸ್ಮಾಲೆಸ್ಟ್ ಟೂ ಡಿಜಿಟ್ ನಂಬರ್ ಸಿಗುತ್ತೆ. ಲಾರ್ಜೆಸ್ಟ್ ಟೂ ಡಿಜಿಟ್ ನಂಬರ್ಗೆ ಒನ್ ಆ್ಯಡ್ ಮಾಡಿದ್ರೆ ಸ್ಮಾಲೆಸ್ಟ್ ತ್ರೀ ಡಿಜಿಟ್ ನಂಬರ್ ಸಿಗುತ್ತೆ. ಈ ರೀತಿ ರಿಲೇಷನ್ ಕಂಟಿನ್ಯೂ ಆಗ್ತಾ ಹೋಗ್ತದೆ. ಇಲ್ಲಿ ಲಾರ್ಜೆಸ್ಟ್ ಇದು ಸ್ಮಾಲೆಸ್ಟ್ 10 ಆದರೆ ಲಾರ್ಜೆಸ್ಟ್ 99 ಆಯಿತು. ಇಲ್ಲಿ ಟೋಟಲ್ ಒನ್ ಡಿಜಿಟ್ ನಂಬರ್ಸ್ 9 ಇತ್ತು. ಇಲ್ಲಿ ಟೋಟಲ್ ಒನ್ ಡಿಜಿಟ್ ನಂಬರ್ಸ್ 9 ಇತ್ತು. ಹಾಗಾದರೆ ಇಲ್ಲಿ ಟೋಟಲ್ ಒನ್ ಡಿಜಿಟ್ ನಂಬರ್ಸ್ ಎಷ್ಟಿರುತ್ತೆ? ಇಲ್ಲಿ 9 ಇದೆ ಅಂತ 9 ಬರೆದಿಲ್ಲ, ಇಲ್ಲಿ ಟೋಟಲ್ ನಂಬರ್ಗಳನ್ನು ಕೌಂಟ್ ಮಾಡಿ ಬರ್ದಿರೋದು. ಹಾಗಾದ್ರೆ ಇಲ್ಲಿ 10 ಇಂದ 99 ಮತ್ತೆ ಇಲ್ಲಿ 99 ಅಂತ ಬರಿಬಾರ್ದು. ಯಾಕಂದ್ರೆ ಅಲ್ಲಿ ನಾನು ಬರೀತಾ ಇರೋದು ಟೋಟಲ್ ಟೂ ಡಿಜಿಟ್ ನಂಬರ್ಸ್. ಟೋಟಲ್ ಟೂ ಡಿಜಿಟ್ ನಂಬರ್ಸ್ ಎಷ್ಟಿರುತ್ತೆ? ಹಾಗಾದ್ರೆ 1 ಇಂದ ಕೌಂಟ್ ಮಾಡಿದ್ರೆ 99 ವರೆಗೂ ಎಷ್ಟು ನಂಬರ್ಸ್ ಆಗ್ತದೆ ಅಂದ್ರೆ 99 ನಂಬರ್ಸ್ ಆಗುತ್ತೆ. ಬಟ್ ನನಗೆ ಬರೀ ಟೂ ಡಿಜಿಟ್ ನಂಬರ್ಸ್ ಮಾತ್ರ ಬೇಕಾಗಿದೆ. ಅಂದ್ರೆ ಒನ್ ಡಿಜಿಟ್ ನಂಬರ್ಗಳನ್ನು ನಾನೇನ್ ಮಾಡಬೇಕು ಅಂತಂದ್ರೆ ಸಬ್ಟ್ರಾಕ್ಟ್ ಮಾಡುವಾಗ ತೆಗಿಬೇಕು. ಒನ್ ಡಿಜಿಟ್ ನಂಬರ್ಸ್ ಎಷ್ಟಿದೆ? 9 ಇದೆ. ಒನ್ ಡಿಜಿಟ್ ನಂಬರ್ಸ್ 9 ಇದೆ. ಆ 9 ಒನ್ ಡಿಜಿಟ್ ನಂಬರ್ಗಳನ್ನ ನಾನೇನ್ ಮಾಡಬೇಕು? ರಿಮೂವ್ ಮಾಡಬೇಕು. 99 ಅಲ್ಲಿ 9 ಒನ್ ಡಿಜಿಟ್ ನಂಬರ್ಸ್ನ ರಿಮೂವ್ ಮಾಡಿದ್ರೆ ವಿ ಗೆಟ್ 90 ಟೂ ಡಿಜಿಟ್ ನಂಬರ್ಸ್. ಸೊ 2 ಅಂಕಿಗಳ ಸಂಖ್ಯೆಗಳು ಒಟ್ಟು ಎಷ್ಟಿದೆ ಅಂತಂದ್ರೆ 90 ಇದೆ ಅಂತ ಅರ್ಥ ಆಯ್ತು. ಇದೇ ರೀತಿ ನಾವೇನಾದರೂ ಲಾಜಿಕ್ನ ಕಂಟಿನ್ಯೂ ಮಾಡಿದ್ರೆ 3 ಡಿಜಿಟ್ ನಂಬರ್ಗೆ ಸ್ಮಾಲೆಸ್ಟ್ 3 ಡಿಜಿಟ್ ನಂಬರ್ ಎಷ್ಟಿದೆ? 99 ಲಾರ್ಜೆಸ್ಟ್ 2 ಡಿಜಿಟ್ ನಂಬರ್. ಈ ಲಾರ್ಜೆಸ್ಟ್ 2 ಡಿಜಿಟ್ ನಂಬರ್ಗೆ 1 ಆ್ಯಡ್ ಮಾಡಿದ್ರೆ ವಿ ಗೆಟ್ ಅ ಸ್ಮಾಲೆಸ್ಟ್ 3 ಡಿಜಿಟ್ ನಂಬರ್, ದಟ್ ಈಸ್ 100. ದಿಸ್ ಇಸ್ ದ ಸ್ಮಾಲೆಸ್ಟ್ 3 ಡಿಜಿಟ್ ನಂಬರ್. Next 3 digit number is 101 and so on, and the largest 3 digit number will be 999. This is the smallest and this one is the largest, 999. So largest ಅಂದಾಗ ಪ್ಯಾಟರ್ನ್ ಗೊತ್ತಾಗ್ತಾ ಇದೆ ನಮಗೆ. 1 ಡಿಜಿಟ್ ಅಂದ್ರೆ 19, 2 ಡಿಜಿಟ್ ಅಂದ್ರೆ 99, 3 ಡಿಜಿಟ್ ಅಂದ್ರೆ 999. ಅಂದ್ರೆ 9ಗಳನ್ನ ಎಷ್ಟು ಬರಿಬೇಕು? ಇಲ್ಲಿ ಎಷ್ಟು ಡಿಜಿಟ್ ಹೇಳಿರ್ತಾರಲ್ಲ ಅಷ್ಟು 9ಗಳನ್ನ ನಾವು ಬರಿಬೇಕಾಗುತ್ತೆ. ಇಲ್ಲೂ ಕೂಡ ನಾವು ಸ್ಮಾಲೆಸ್ಟ್ ಮತ್ತು ಲಾರ್ಜೆಸ್ಟ್ ಅನ್ನು ಅಬ್ಸರ್ವ್ ಮಾಡಿದ್ದಾಯಿತು. ಈಗ ಟೋಟಲ್ ನಂಬರ್ ಆಫ್ 3 ಡಿಜಿಟ್ ನಂಬರ್ಸ್, ಒಟ್ಟು 3 ಅಂಕಿಯ ಸಂಖ್ಯೆಗಳೆಷ್ಟು ಅಂತ 1 ಇಂದ ಶುರು ಮಾಡಿ 999 ವರೆಗೆ ಎಲ್ಲಾ ಅಂಕಿಗಳನ್ನ ಅಥವಾ ಎಲ್ಲ ಸಂಖ್ಯೆಗಳನ್ನ ಕೌಂಟ್ ಮಾಡಿದ್ರೆ ನಮಗೆ 999 ನಂಬರ್ಗಳು ಸಿಗುತ್ತೆ. ಟೋಟಲ್ 1 to 999. ಬಟ್ ನನಗೆ ಓನ್ಲಿ 3 ಡಿಜಿಟ್ ಬೇಕು ಅಂತಂದ್ರೆ ನಾನು 1 ಡಿಜಿಟ್ ಮತ್ತು 2 ಡಿಜಿಟ್ ಎರಡನ್ನೂ ಏನ್ ಮಾಡಬೇಕು? ತೆಗಿಬೇಕು. 1 ಡಿಜಿಟ್ 9 ಇದೆ, 2 ಡಿಜಿಟ್ 90 ಇದೆ, ಎರಡು ಸೇರಿದ್ರೆ 99. ಆ 99 ನಂಬರ್ಗಳೇನಿದೆ ಅದು 1 ಡಿಜಿಟ್ ಮತ್ತು 2 ಡಿಜಿಟ್ ನಂಬರ್ಸ್, ಅವುಗಳು ನಮಗೆ ಬೇಕಾಗಿಲ್ಲ. 999 ಅಂತಂದ್ರೆ 1 ಇಂದ ಟೋಟಲ್ ನಂಬರ್ಸ್. ಈ 999 ಅಲ್ಲಿ ಈ 99 ನಂಬರ್ಸ್ಗಳು, ಈ 99 ನಂಬರ್ಸ್ಗಳು ಯಾವ್ಯಾವುದು? 1 ಡಿಜಿಟ್ ಅಂಡ್ 2 ಡಿಜಿಟ್. ಸಬ್ಟ್ರಾಕ್ಟ್ ಮಾಡಿದ್ರೆ ವಿ ಗೆಟ್ 900. ಸೊ 900 ಇದೇನಿದು ಅಂತಂದ್ರೆ ಟೋಟಲ್ 3 ಡಿಜಿಟ್ ನಂಬರ್ಸ್. ಟೋಟಲ್ 3 ಡಿಜಿಟ್ ನಂಬರ್ಸ್. ಈ ಪ್ಯಾಟರ್ನ್ ಕಂಟಿನ್ಯೂ ಮಾಡಿ ನಾವು ಬರೆಯೋಣ 4 ಡಿಜಿಟ್ ನಂಬರ್. ಈಗ ಯಾವುದೇ ರೀತಿ ಕ್ಯಾಲ್ಕುಲೇಷನ್ ಬೇಕಾಗಿಲ್ಲ. ಇಲ್ಲೂ ಕೂಡ ನೋಡಿ 1 ಡಿಜಿಟ್ ಅಂದ್ರೆ 1 ಇದೆ, 2 ಡಿಜಿಟ್ ಅಂದ್ರೆ 10. ಅಂದ್ರೆ 1 ಅಂತೂ ಫಿಕ್ಸ್, 1 ಫಿಕ್ಸ್. ಆದರೆ ಝೀರೋಸ್ ಎಷ್ಟಾಗುತ್ತೆ ಅಂದ್ರೆ ಎಷ್ಟು ಡಿಜಿಟ್ ಅಂತ ಹೇಳಿರ್ತಾನಲ್ಲ ಅದರಲ್ಲಿ ಒಂದು ಕಡಿಮೆ ಝೀರೋ. ಇಲ್ಲಿ 2 ಡಿಜಿಟ್ ಅಂದ್ರೆ 1 0 ಇದೆ, 3 ಡಿಜಿಟ್ ಅಂದ್ರೆ 2 zeros, 4 ಡಿಜಿಟ್ ಅಂತಂದ್ರೆ ಇಲ್ಲಿ 1ರ ಮುಂದೆ ಎಷ್ಟು ಝೀರೋಗಳು ಬರಬೇಕು ಅಂದ್ರೆ ವಿ ಶುಡ್ ಆಡ್ 3 zeros. 1000 ಈಸ್ ದ ಸ್ಮಾಲೆಸ್ಟ್ 4 ಡಿಜಿಟ್ ನಂಬರ್. ಹಾಗಾದ್ರೆ ಲಾರ್ಜೆಸ್ಟ್ 4 ಡಿಜಿಟ್ ನಂಬರ್ ಯಾವುದು? 9ಗಳು ಬರೀಬೇಕು. ಎಷ್ಟು 9ಗಳು? ಇಲ್ಲಿ ಎಷ್ಟು ಡಿಜಿಟ್ ಹೇಳಿರ್ತಾನೆ ಅಷ್ಟು 9ಗಳು. 9999. ದಿಸ್ ಇಸ್ ದ ಲಾರ್ಜೆಸ್ಟ್ 4 ಡಿಜಿಟ್ ನಂಬರ್. ಇನ್ನು ಟೋಟಲ್ ನಂಬರ್ ಆಫ್ 4 ಡಿಜಿಟ್ ನಂಬರ್ಸ್ ಅಂತ ಹೇಳಿದ್ರೆ ಇಲ್ಲಿ ಪ್ಯಾಟರ್ನ್ ಅಬ್ಸರ್ವ್ ಮಾಡಿ. ಮತ್ತೆ 1 ಡಿಜಿಟ್ ಟೋಟಲ್ ನಂಬರ್ಸ್ 9, 2 ಡಿಜಿಟ್ 90, 3 ಡಿಜಿಟ್ 900. ಅಂದ್ರೆ 9 ಫಿಕ್ಸ್ ಇರುತ್ತೆ, ಅದ್ರ ಮುಂದೆ ಝೀರೋಸ್ ಬರುತ್ತೆ. ಎಷ್ಟು ಝೀರೋಸು? ಮತ್ತೊಂದು ಕಡಿಮೆ. 3 ಡಿಜಿಟ್ ಅಂದಾಗ 2 zeros, 2 ಡಿಜಿಟ್ ಅಂದಾಗ 1 0, 4 ಡಿಜಿಟ್ ಅಂದಾಗ 3 zeros. 1 2 3. ಸೊ 9000 ಎಷ್ಟು ಅಂಕಿ ಸಂಖ್ಯೆಗಳಿರ್ತವೆ? 4 ಅಂಕಿಯ ಸಂಖ್ಯೆಗಳು ಒಟ್ಟು ಎಷ್ಟಿರುತ್ತೆ ಅಂತಂದ್ರೆ 9000 ಸಂಖ್ಯೆಗಳು ಇರ್ತವೆ. ಲಾಸ್ಟ್ಗೆ 5 ಡಿಜಿಟ್ಗೆ ನಾವು ಸ್ಟಾಪ್ ಮಾಡೋಣ. ನೆಕ್ಸ್ಟ್ ಇದನ್ನ ಕಂಟಿನ್ಯೂ ಮಾಡಬಹುದು ಬೇಕಿದ್ರೆ. 5 ಡಿಜಿಟ್ ನಂಬರ್ಸ್ ಎಷ್ಟಿದೆ? 5 ಡಿಜಿಟ್ ಅಂದ್ರೆ ಈ ಪ್ಯಾಟರ್ನ್ ಕಂಟಿನ್ಯೂ ಮಾಡಿದಾಗ ಸ್ಮಾಲೆಸ್ಟ್ 5 ಡಿಜಿಟ್ ನಂಬರ್ ಈಸ್ 5 ಇದೆ ಅಂತಂದ್ರೆ 4 zeros. 1 2 3 4. 10,000 is the smallest 5 digit number. ಅತಿ ಚಿಕ್ಕ 5 ಅಂಕಿ ಸಂಖ್ಯೆ ಯಾವುದು ಅಂತಂದ್ರೆ 10,000. ಇನ್ನು ಅತಿ ದೊಡ್ಡ 5 ಅಂಕಿ ಸಂಖ್ಯೆ ದ ಲಾರ್ಜೆಸ್ಟ್ 5 ಡಿಜಿಟ್ ನಂಬರ್ ಅಂತಂದ್ರೆ 99,999.
99,999. ಇನ್ನು ಟೋಟಲ್ ನಂಬರ್ ಆಫ್ 5 ಡಿಜಿಟ್ ನಂಬರ್ಸ್ ಎಷ್ಟಿದೆ ಅಂತಂದ್ರೆ 90,000. 990, 900, 9,000, 90,000. ಇದು ಟೋಟಲ್ ನಂಬರ್ ಆಫ್ 5 ಡಿಜಿಟ್ ನಂಬರ್ಸ್. ಸೊ ಈ ರೀತಿ ಏನಾಗುತ್ತೆ ಅಂತಂದ್ರೆ ನಮಗೆ ಪ್ಯಾಟರ್ನ್ ಕಂಟಿನ್ಯೂ ಆಗ್ತಾ ಹೋಗ್ತದೆ. ಇಲ್ಲಿ ನಾವು ಸ್ಟಡಿ ಮಾಡಿದ್ದು ಟೋಟಲ್ ನಂಬರ್ ಆಫ್ ಡಿಜಿಟ್ಸು, ಲಾರ್ಜೆಸ್ಟ್ ಡಿಜಿಟ್, ಸ್ಮಾಲೆಸ್ಟ್ ಡಿಜಿಟ್. ಲಾರ್ಜೆಸ್ಟ್ ಡಿಜಿಟ್ಗೆ 1 ಆ್ಯಡ್ ಮಾಡಿದ್ರೆ ಸ್ಮಾಲೆಸ್ಟ್ ನೆಕ್ಸ್ಟ್ ಡಿಜಿಟ್ ಬರ್ತದೆ. ಅಂದರೆ 1 ಡಿಜಿಟ್ ಲಾರ್ಜೆಸ್ಟ್ಗೆ 1 ಆ್ಯಡ್ ಮಾಡಿದ್ರೆ 2 ಡಿಜಿಟ್ ಸ್ಮಾಲೆಸ್ಟ್, 2 ಡಿಜಿಟ್ ಲಾರ್ಜೆಸ್ಟ್ಗೆ 1 ಆ್ಯಡ್ ಮಾಡಿದ್ರೆ 3 ಡಿಜಿಟ್ ಸ್ಮಾಲೆಸ್ಟ್, 3 ಡಿಜಿಟ್ ಲಾರ್ಜೆಸ್ಟ್ಗೆ 1 ಆ್ಯಡ್ ಮಾಡಿದ್ರೆ 4 ಡಿಜಿಟ್ ಸ್ಮಾಲೆಸ್ಟ್ ಆ್ಯಂಡ್ ಸೋ ಆನ್. ಇದು ಆಮೇಲೆ ಇಲ್ಲಿ ಕ್ವಶನ್ಸ್ಗಳು ಯಾವ ರೀತಿ ಕೇಳ್ತಾರೆ ಅಂತಂದರೆ, ಲಾರ್ಜೆಸ್ಟ್ 3 ಡಿಜಿಟ್ ನಂಬರಲ್ಲಿ ಸ್ಮಾಲೆಸ್ಟ್ 2 ಡಿಜಿಟ್ ನಂಬರ್ನ ಸಬ್ಟ್ರಾಕ್ಟ್ ಮಾಡಿದ್ರೆ ಏನು ಬರುತ್ತೆ, ಈ ರೀತಿ ಕ್ವಶನ್ಸ್ಗಳನ್ನ ಕೇಳ್ತೇನೆ. ಅಲ್ಲಿ ಕ್ವಶನ್ ಸಾಲ್ವ್ ಮಾಡಬೇಕು ಅಂತಂದ್ರೆ ಆ ಡಿಜಿಟ್ ಯಾವುದು, ಆ ನಂಬರ್ ಯಾವುದು ಅಂತ ನಮಗೆ ಗೊತ್ತಿರಬೇಕು. ಹಾಗಾಗಿ ಸೊ ಇಷ್ಟು ಇನ್ಫಾರ್ಮೇಷನ್ ಗೊತ್ತಿರಬೇಕು. ನೆಕ್ಸ್ಟ್ ಟಾಪಿಕ್ಗಳನ್ನ ನಾನು ನೆಕ್ಸ್ಟ್ ವಿಡಿಯೋನಲ್ಲಿ ಡಿಸ್ಕಸ್ ಮಾಡ್ತೀನಿ. ಥ್ಯಾಂಕ್ ಯು.